ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಹೇಳಿಕೆ ಇದೀಗ ಹಲ್ಚಲನ ಎಬ್ಬಿಸಿದೆ. ಇನ್ನು ಈ ಕುರಿತು ತಮ್ಮ ಹೇಳಿಕೆಗೆ ಸಮರ್ಥಿಸಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ನಾನು ಏನನ್ನ ಹೇಳಬೇಕು ಅದನ್ನ ಹೇಳಿದಾಗಿದೆ. ಅನಗತ್ಯವಾಗಿ ಮತ್ತೆ ಅದನ್ನ ಮಾತನಾಡಿ ವಿವಾದವನ್ನ ಸೃಷ್ಟಿ ಮಾಡಬೇಡಿ. ನಾನು ವಿವಾದವನ್ನ ಸೃಷ್ಟಿಸಲ್ಲ ಹೀಗಂತ ಮೈಸೂರಿನಲ್ಲಿ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬೆಳಗಾವಿಗೆ ಹೋದಾಗ ಇದೇ ಯತೀಂದ್ರ ಸಿದ್ದರಾಮಯ್ಯ ಅವರು, ಸಿಎಂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಉತ್ತರಾಧಿಕಾರಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ದೊಡ್ಡ ಒಂದು ವಿವಾದಕ್ಕೆ ಕಾರಣವಾಗಿದೆ. ಕೋಲಾಹಲ ಆಗ್ತಾ ಇದೆ ಆಂತರಿಕ ಕಾಂಗ್ರೆಸ್ನ ಒಂದು ಬೇಗುದಿಯಲ್ಲಿ. ಉತ್ತರಾಧಿಕಾರಿ ಹೇಳಿಕೆ ಹಲ್ಚಲನ ಎಬ್ಬಿಸಿದ್ದು, ಇದೀಗ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಇದೇ ಯತೀಂದ್ರ ಸಿದ್ದರಾಮಯ್ಯ ಅವರು, ನೋಡಿ ನಮ್ಮ ತಂದೆ ಕೊನೆಗಾಲದ ಹಂತದಲ್ಲಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇದೀಗ ಏನಾಗಿದೆ ಅಂತಂದ್ರೆ, ವಿರೋಧ ಪಕ್ಷವನ್ನು ಬಿಡಿ, ವಿರೋಧ ಪಕ್ಷಕ್ಕಂತ ಆಗಲಿ ಈಗಾಗಲೇ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ನ ಯಾವ ರೀತಿಯಾಗಿ ನಾವು ಎಡೆಮುರಿ ಕಟ್ಟಬೇಕು ಅಂತಕ್ಕಂಥದ್ದು. ಆದ್ರೆ ಇದೀಗ ಅಸ್ತ್ರವಾಗಿರ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೆ. ಮತ್ತೊಂದು ಕಡೆಗೆ ಇದೀಗ ಯತೀಂದ್ರ ಹೇಳಿಕೆ ಹಲ್ಚಲನ ಎಬ್ಬಿಸಿದೆ ರಾಜ್ಯ ಆಂತರಿಕ ಪಾಳ್ಯದಲ್ಲಿ, ಕಾಂಗ್ರೆಸ್ನ ವಲಯದಲ್ಲಿ. ಯತೀಂದ್ರಿಗೆ ನೋಟಿಸ್ ಕೊಡಿ ಅಂತ ಡಿಕೆಶಿ ಬೆಂಬಲಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಾಸಕ ಶಿವಗಂಗಾ, ಇಕ್ಬಾಲ್ ಹುಸೇನ್, ರಂಗನಾಥ್ಗೆ ಯತೀಂದ್ರ ಟಾಂಗ್ ಅನ್ನ ಕೊಟ್ಟಿದ್ರು. ಪಕ್ಷದಿಂದ ನೋಟಿಸ್ ಬಂದಾಗ ನೋಡಿಕೊಳ್ಳೋಣ ಬಿಡಿ ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ಹೇಳಿದಂತಹ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ, ಸಿದ್ದರಾಮಯ್ಯ 5 ವರ್ಷ ಅಧಿಕಾರವನ್ನ ಪೂರೈಸುತ್ತಾರೆ ಅಂತಕ್ಕಂಥ ಹೇಳಿಕೆಗೆ ಇದೀಗ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯತೀಂದ್ರ ನೋಡಿ, ಈ ರೀತಿ ಪದೇ ಪದೇನ ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ಮುಜುಗರವನ್ನ ತರಿಸಿದೆ. ಈ ಕಾಂಗ್ರೆಸ್ನ ಪಾಳ್ಯದಲ್ಲಿ ನಮ್ಮಲ್ಲಿ ಒಡಕನ್ನು ಮೂಡಲಿಕ್ಕೆ ಇದೊಂದು ಹೇಳಿಕೆಯಾಗಿದೆ, ಇದೊಂದು ಕಾರಣವಾಗಿದೆ. ಹಾಗಾಗಿ ನೋಟಿಸ್ ಕೊಡಬೇಕಂತಕ್ಕಂಥದ್ದು ಡಿಕೆಶಿ ಆಪ್ತರು ಹೇಳಿದ್ರು. ಆದರೆ ಇದಕ್ಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯಾರಿಗೆ? ಶಾಸಕ ಶಿವಗಂಗಾ, ಇಕ್ಬಾಲ್ ಹುಸೇನ್ ಜೊತೆಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಎಚ್ಚರಿಕೊಡೋದು, ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಡಿ. ಮತ್ತೆ ಅದ್ರ ಬಗ್ಗೆ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷದಲ್ಲಿ ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರದಲ್ಲಿ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡಿದೆ. ನಾನು ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಡಿ. ಮತ್ತೆ ಅದ್ರ ಬಗ್ಗೆ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷದಲ್ಲಿ ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರದಲ್ಲಿ ಕೇಳಿ, ಈ ವಿಚಾರ ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ, ಒಟ್ಟಿರ್ಲಿ ಯಾರು ಏನೇ ಮಾಡ್ಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋಕೆ ಇಷ್ಟಪಡೋದಿಲ್ಲ. ನಾನು ಹೇಳಿದ್ನಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಪಕ್ಷದ ನಾ ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಡಿ. ಮತ್ತೆ ಅದ್ರ ಬಗ್ಗೆ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷದಲ್ಲಿ ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರದಲ್ಲಿ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡ್ತೀನಿ. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ, ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಹೇಳಿಕೆ ಇದೀಗ ಹಲ್ಚಲನ ಎಬ್ಬಿಸಿದೆ. ಇನ್ನು ಈ ಕುರಿತು ತಮ್ಮ ಹೇಳಿಕೆಗೆ ಸಮರ್ಥಿಸಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ನಾನು ಏನನ್ನ ಹೇಳಬೇಕು ಅದನ್ನ ಹೇಳಿದಾಗಿದೆ. ಅನಗತ್ಯವಾಗಿ ಮತ್ತೆ ಅದನ್ನ ಮಾತನಾಡಿ ವಿವಾದವನ್ನ ಸೃಷ್ಟಿ ಮಾಡಬೇಡಿ. ನಾನು ವಿವಾದವನ್ನ ಸೃಷ್ಟಿಸಲ್ಲ ಹೀಗಂತ ಮೈಸೂರಿನಲ್ಲಿ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬೆಳಗಾವಿಗೆ ಹೋದಾಗ ಇದೇ ಯತೀಂದ್ರ ಸಿದ್ದರಾಮಯ್ಯ ಅವರು, ಸಿಎಂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಉತ್ತರಾಧಿಕಾರಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ದೊಡ್ಡ ಒಂದು ವಿವಾದಕ್ಕೆ ಕಾರಣವಾಗಿದೆ. ಕೋಲಾಹಲ ಆಗ್ತಾ ಇದೆ ಆಂತರಿಕ ಕಾಂಗ್ರೆಸ್ನ ಒಂದು ಬೇಗುದಿಯಲ್ಲಿ. ಉತ್ತರಾಧಿಕಾರಿ ಹೇಳಿಕೆ ಹಲ್ಚಲನ ಎಬ್ಬಿಸಿದ್ದು, ಇದೀಗ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ.
ಎಸ್, ಬೆಳಗಾವಿಯ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಇದೇ ಯತೀಂದ್ರ ಸಿದ್ದರಾಮಯ್ಯ ಅವರು ನೋಡಿ ನಮ್ಮ ತಂದೆ ಕೊನೆಗಾಲದ ಹಂತದಲ್ಲಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇದೀಗ ಏನಾಗಿದೆ ಅಂತಂದ್ರೆ ವಿರೋಧ ಪಕ್ಷವನ್ನು ಬಿಡಿ, ವಿರೋಧ ಪಕ್ಷಕ್ಕಂತ ಆಗಲಿ ಈಗಾಗಲೇ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ನ ಯಾವ ರೀತಿಯಾಗಿ ನಾವು ಎಡೆಮುಡಿ ಕಟ್ಟಬೇಕು ಅಂತಕ್ಕಂಥದ್ದು. ಆದ್ರೆ ಇದೀಗ ಅಸ್ತ್ರವಾಗಿರ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೆ. ಮತ್ತೊಂದು ಕಡೆಗೆ ಇದೀಗ ಯತೀಂದ್ರ ಹೇಳಿಕೆ ಹಲ್ಚಲನೆ ಎಬ್ಬಿಸಿದೆ ರಾಜ್ಯ ಆಂತರಿಕ ಪಾಳ್ಯದಲ್ಲಿ, ಕಾಂಗ್ರೆಸ್ನ ವಲಯದಲ್ಲಿ. ಯತೀಂದ್ರಿಗೆ ನೋಟಿಸ್ ಕೊಡಿ ಅಂತ ಡಿಕೆಶಿ ಬೆಂಬಲಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಾಸಕ ಶಿವಗಂಗಾ, ಇಕ್ಬಾಲ್ ಹುಸೇನ್, ರಂಗನಾಥ್ಗೆ ಯತೀಂದ್ರ ಟಾಂಗ್ ಅನ್ನ ಕೊಟ್ಟಿದ್ರು. ಪಕ್ಷದಿಂದ ನೋಟಿಸ್ ಬಂದಾಗ ನೋಡಿಕೊಳ್ಳೋಣ ಬಿಡಿ ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ಹೇಳಿದಂತಹ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ, ಸಿದ್ದರಾಮಯ್ಯ 5 ವರ್ಷ ಅಧಿಕಾರವನ್ನ ಪೂರೈಸುತ್ತಾರೆ ಅಂತಕ್ಕಂಥ ಹೇಳಿಕೆಗೆ ಇದೀಗ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯತೀಂದ್ರ ನೋಡಿ ಈ ರೀತಿ ಪದೇ ಪದೇನ ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ಮುಜುಗರವನ್ನ ತರಿಸಿದೆ. ಈ ಕಾಂಗ್ರೆಸ್ನ ಪಾಳ್ಯದಲ್ಲಿ ನಮ್ಮಲ್ಲೇ ಒಡಕನ್ನು ಮೂಡಲಿಕ್ಕೆ ಇದೊಂದು ಹೇಳಿಕೆಯಾಗಿದೆ, ಇದೊಂದು ಕಾರಣವಾಗಿದೆ. ಹಾಗಾಗಿ ನೋಟಿಸ್ ಕೊಡಬೇಕಂತಕ್ಕಂಥದ್ದು ಡಿಕೆಶಿ ಆಪ್ತರು ಹೇಳಿದ್ರು. ಆದರೆ ಇದಕ್ಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯಾರಿಗೆ? ಶಾಸಕ ಶಿವಗಂಗಾ, ಇಕ್ಬಾಲ್ ಹುಸೇನ್ ಜೊತೆಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಡೋದು ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಡಿ. ಮತ್ತೆ ಅದ್ರ ಬಗ್ಗೆ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರದಲ್ಲಿ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡ್ತೀನಿ. ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಡಿ. ಮತ್ತೆ ಅದ್ರ ಬಗ್ಗೆ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರದಲ್ಲಿ ಕೇಳಿ, ಈ ವಿಚಾರ ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಕೊಟ್ಟಿರ್ಲಿ, ಯಾರು ಏನೇ ಮಾಡ್ಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳಿದ್ನಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಪಕ್ಷ ನಾ ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಡಿ. ಮತ್ತೆ ಅದ್ರ ಬಗ್ಗೆ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡಿ. ನೋಟಿಸ್ ಬಂದಾಗ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ.